ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಟ ಸಿದ್ಧಾರ್ಥ್ ಮಾತಾಡ್ತಿರೋದು. ಇವತ್ತು ನಾನು ಒಂದು ತುಂಬ ಮುಖ್ಯವಾದ ಜಾಗದಲ್ಲಿದ್ದೀನಿ. ಒಂದು ಐತಿಹಾಸಿಕ, ಬಹಳಷ್ಟು ಐತಿಹಾಸಿಕ ಹಿನ್ನೆಲೆ ಇರುವಂಥ ಜಾಗದಲ್ಲಿದ್ದೀನಿ. ಅದು ನಮ್ಮ ಚಿತ್ರರಂಗ, ಸಿನಿಮಾ ರಂಗ, ಸೀರಿಯಲ್ ರಂಗ, ಯಾವುದೇ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಲಿ, ಈ ಜಾಗದ ಬಗ್ಗೆ ಮೆನ್ಷನ್ ಮಾಡ್ದಿರ ನಮ್ಮ ಹಿಸ್ಟ್ರಿ ಬಗ್ಗೆ ಮಾತಾಡೋದಕ್ಕೆ ಆಗಲ್ಲ. ಅದು ಕಂಠೀರವ ಸ್ಟುಡಿಯೋಸ್. 1966ನೇ ಇಸ್ವಿಯಲ್ಲಿ ಗುಬ್ಬಿ ವೀರಣ್ಣ ಅವರು ಒಬ್ಬರು ಕನ್ನಡ ರಾಜ ಕಂಠೀರವ ನರಸಿಂಹರಾಜ ಒಡೆಯರ್ ಅವರ ಹೆಸರಲ್ಲಿ ಒಂದು ಫಿಲ್ಮ್ ಪ್ರೊಡಕ್ಷನ್ ಸ್ಟುಡಿಯೋನ ಸ್ಟಾರ್ಟ್ ಮಾಡ್ತಾರೆ. ಅದು ಇವಾಗ ಅದೇ ಗುಬ್ಬಿ ವೀರಣ್ಣ ಅವರ ಗರಡಿಯಲ್ಲಿ ಬೆಳೆದಂತಹ ಡಾಕ್ಟರ್ ರಾಜ್ಕುಮಾರ್ ಸರ್, ಆಮೇಲೆ ಅವ್ರ ಫ್ಯಾಮಿಲಿಯವರ ಇಬ್ಬರು ಇಂಪಾರ್ಟೆಂಟ್ ಸದಸ್ಯರು, ಪಾರ್ವತಮ್ಮ ರಾಜ್ಕುಮಾರ್ ಅವರು ಮತ್ತು ನಿಮ್ಮೆಲ್ಲರ ನೆಚ್ಚಿನ ಪುನೀತ್ ರಾಜ್ಕುಮಾರ್ ಅವರು, ಅವರ ಕೊನೆಯ ರೆಸ್ಟಿಂಗ್ ಪ್ಲೇಸ್ ಆಗಿದೆ. ಇದೇ ಜಾಗದಲ್ಲಿ ನಮ್ಮ ರೆಬೆಲ್ ಸ್ಟಾರ್ ಅಂಬರೀಷ್ ಅವ್ರ ಸಮಾಧಿ ಕೂಡ ಇದೆ, ಇದೇ ಸ್ಟುಡಿಯೋ ಗ್ರೌಂಡ್ಸಲ್ಲಿ. ನಿಮ್ಗೊಂದು ವಿಷಯ ಗೊತ್ತಾ, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು ಅವರ ಮೊದಲನೇ ಪಾತ್ರ ಬೇಡರ ಕಣ್ಣಪ್ಪ ಅಲ್ಲ. ಅವರ ಮೊದಲನೇ ಪಾತ್ರ ಗುಬ್ಬಿ ವೀರಣ್ಣ ಅವ್ರ ಗರಡಿಯಲ್ಲಿ ಒಂದು ನಾಟಕ ನಡೀತು, ಕೃಷ್ಣಲೀಲೆ ಅಂತ. ಅದರಲ್ಲಿ ಒಂದು ಸಿಂಪಲ್ ಆಗಿ ಚಿಕ್ಕ ಹುಡುಗ, ಹಸು ಸಾಕೋ ಹುಡುಗ. ಅಲ್ಲಿಂದ ಅವರು ಯಾವ ಮಟ್ಟಕ್ಕೆ ಬೆಳೆದ್ರು ಅಂದರೆ ಅವ್ರನ್ನ ದೇವ್ರಿಗಿಂತ ಹೆಚ್ಚಾಗಿ ಪೂಜಿಸಿದ್ರು. ಪ್ರಪಂಚದಲ್ಲಿ ಯಾವುದೇ ನಟನಿಗೆ ಇಲ್ಲದೇ ಇರೋವಂತಹ ಫ್ಯಾನ್ ಫಾಲೋವಿಂಗ್ ಇತ್ತು. 5,000 ಫ್ಯಾನ್ ಕ್ಲಬ್ಸ್ ಇತ್ತು ಗೊತ್ತಾ ಪ್ರಪಂಚದಲ್ಲಿ, ಅಕ್ರಾಸ್ ದ ವರ್ಲ್ಡ್. ಎಲ್ಲೆಲ್ಲಿ ಕನ್ನಡಿಗರು, ಎಲ್ಲೆಲ್ಲಿ ಭಾರತೀಯರು ಸ್ಪ್ರೆಡ್ ಆಗಿದ್ರು, ಅಲ್ಲೆಲ್ಲ ಕಡೆ ಒಂದೊಂದು ಫ್ಯಾನ್ ಕ್ಲಬ್ಸ್ ಇತ್ತು. ಆ ಲೆವೆಲ್ಗೆ ನಾನು ಈಗಲೂ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕಾಗಲ್ಲ, ಯಾರೂ ಆ ಮಟ್ಟಕ್ಕೆ ಬೆಳೆಯೋದಕ್ಕಾಗಲ್ಲ. ಎಸ್ಪೆಷಲಿ ಆ ಜನ್ರೇಷನ್ ಆದಮೇಲೆ ಅಂತೂ ಯಾರು ಅಂದರೆ, ನಾನು ಹೇಳ್ತಿರೋದು ವಿಷ್ಣುವರ್ಧನ್ ಸರ್ ಆಗಿರ್ಬೋದು, ಶಂಕರ್ ನಾಗ್ ಸರ್ ಆಗಿರ್ಬೋದು, ಆ ಒಂದು ಜನ್ರೇಷನ್ ಇತ್ತಲ್ಲ, ಆ ಜನ್ರೇಷನ್ ಆಮೇಲೆ ನೆಕ್ಸ್ಟ್ ಆದಮೇಲಂತೂ ಇವಾಗ ಆ ಮಟ್ಟಕ್ಕೆ ಬೆಳೆಯೋದಕ್ಕೆ ಆಗಲ್ಲ ಅಂತ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ? ಕಾಮೆಂಟಲ್ಲಿ ಡ್ರಾಪ್ ಮಾಡಿ. ಈ ಜಾಗಕ್ಕೂ ನನಗೂ ಒಂದು ಹಳೆ ನಂಟಿದೆ. ಏನಪ್ಪ ಅದು ಅಂದರೆ, ನಾನು ಆಡಿಷನ್ಸ್ ಕೊಡಬೇಕಾದ್ರೆ ನನಗೆ ಸ್ಟೇಜ್ ಫಿಯರ್ ತುಂಬ ಇತ್ತು, ಕ್ಯಾಮ್ರಾ ಫಿಯರ್ ತುಂಬ ಇತ್ತು, ತುಂಬ ಫಂಬಲ್ ಮಾಡ್ತಿದ್ದೆ, ತುಂಬ ಹೆದರ್ಕೊಳ್ತಾ ಇದ್ದೆ. ಆ ಟೈಮಲ್ಲಿ ನಾನು ಮೆಟ್ರೋ ಸಾಗಾ ಅಂತ, ಈಗಲೂ ಇದೆ, ತುಂಬ ಫೇಮಸ್ ಚಾನಲ್ ಯೂಟ್ಯೂಬಲ್ಲಿ, ಈಗ ಸೆಲೆಬ್ರಿಟಿ ಇಂಟರ್ವ್ಯೂಸ್ ಎಲ್ಲ ಮಾಡ್ತಿದ್ದಾರೆ. ಅವರು ರಿಕ್ವೈರ್ಮೆಂಟ್ ಇದೆ ಆ್ಯಕ್ಟರ್ಸ್ ಆ್ಯಂಡ್ ಆ್ಯಂಕರ್ಸ್ದು ಅಂತ ನಮ್ಮ ಫ್ರೆಂಡ್ ಒಬ್ಬರು ಫಾರ್ವರ್ಡ್ ಮಾಡಿದರು. ಆವಾಗ ಅದಕ್ಕೆ ಆಡಿಷನ್ ಕೊಟ್ಟಿದ್ದೆ. ಆಡಿಷನ್ ಕೊಟ್ಟಿದ್ದಾಗ ನನಗಿನ್ನ ಆ್ಯಕ್ಟಿಂಗ್, ಡೈಲಾಗ್ ಎಲ್ಲ ನಾನು ಸ್ವಲ್ಪ ತಬ್ಬಿಬ್ಬಾಗ್ತಿದೆ. ಆ ಟೈಮಲ್ಲಿ ನನಗೆ, ನೀವು ಪಬ್ಲಿಕ್ ಇಂಟರ್ವ್ಯೂವರ್ ಆಗ್ತೀರಾ, ಚೆನ್ನಾಗಿ ಮಾತಾಡ್ತೀರಾ, ಜನರಲ್ ಆಗಿ ಒಳ್ಳೆ ಸೋಷಲಿ ಚೆನ್ನಾಗಿ ಮಾತಾಡ್ತೀರಾ ಅಂತ ನನಗೆ ಪಬ್ಲಿಕ್ ಇಂಟರ್ವ್ಯೂವರ್ ಆಗಿ ಒಂದು ಪೊಸಿಷನ್ ಕೊಟ್ಟಿದ್ದರು. ಅದರದ್ದು ಮೊದಲನೇ ವಿಡಿಯೋ ಏಪ್ರಿಲ್ 22nd 23rd, ಬಿಕಾಸ್ ಏಪ್ರಿಲ್ 24th ಆ ವಿಡಿಯೋ ಪಬ್ಲಿಷ್ ಆಗಬೇಕಿತ್ತು. ಯಾಕೆ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಬರ್ತ್ಡೇ ವಿಡಿಯೋ. ಸೊ ಡಾಕ್ಟರ್ ರಾಜ್ಕುಮಾರ್ ಅವರ ಬರ್ತ್ಡೇ ಸ್ಪೆಷಲ್ಗೋಸ್ಕರ ನಾವು ಒಂದು ಅವ್ರ ಬಗ್ಗೆ ಜನರಿಗೆ ಏನು ಗೊತ್ತು, ಅವರ ಫೇವ್ರೆಟ್ ಹಾಡು ಯಾವುದು, ಅದ್ರ ಬಗ್ಗೆ ಎಲ್ಲ ನಾವು ಪಬ್ಲಿಕ್ ಇಂಟರ್ವ್ಯೂ ಮಾಡಿದ್ವಿ. ನಾನು ಮತ್ತು ಒಬ್ಬರು ಸಮರ್ಪಿತ್ ಅಂತ ವಿಡಿಯೋಗ್ರಫರ್ ಕಮ್ ಎಡಿಟರ್, ಮೆಟ್ರೋ ಸಾಗಾದಲ್ಲಿ ಕೆಲಸ ಮಾಡ್ತಿದ್ದವರು, ನಾವಿಬ್ಬರೇ ಈ ಜಾಗ ಇಲ್ಲೇ ಹತ್ತಿರದಲ್ಲಿ ಕುರುಬ್ರಳ್ಳಿಯಲ್ಲಿ ಅವರ ಮಯೂರ ಅನ್ನೋ ಸಿನಿಮಾ ಅದು ಒಂದು ಸ್ಟ್ಯಾಚ್ಯೂ ಇದೆ. ಇವೆಲ್ಲನೂ ಕಂಟಿನ್ಯೂಸ್ ಆಗಿ ಎಲ್ಲ ಕಡೆ ವಿಡಿಯೋ ಮಾಡಿಕೊಂಡು ಒಂದು ವಿಡಿಯೋ ಮಾಡಿದ್ವಿ, RR ನಗರ ಎಲ್ಲ ಸುತ್ತಾಡಿ. ಈ ಜಾಗ ನನಗೆ ತುಂಬ ಸ್ಪೆಷಲ್, ಯಾಕಂದರೆ ನನ್ನ ಜರ್ನಿ ಶುರುವಾಗಿದ್ದು ಒಂಥರ ಈ ವಿಡಿಯೋ ಮಾಡಿದಾಗ್ಲೇ ಮೆಟ್ರೋ ಸಾಗಾಗೋಸ್ಕರ. ಸೊ ಈ ಥರ ಎಷ್ಟೊಂದು ಒಂದು ಸಣ್ಣ ಇಂಪಾರ್ಟೆಂಟ್ ಸಿಚುವೇಶನ್ಸ್ಗಳಿಗೆ ನಾನು ವಾಪಸ್ ಅದೇ ಜಾಗಗಳಿಗೆ ಹೋಗ್ತಾ ಇದ್ದರೆ ನನಗೆ ತುಂಬ ಖುಷಿ ಆಗ್ತಿದೆ.